ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ದಿನಾಂಕ 18/10/2020 CAR-DR ಎಕ್ಸಾಮ್ ಆಗಿದೆ. ಸೊ ಆ ಒಂದು ಎಕ್ಸಾಮ್ದು ಕೀ ಆನ್ಸರ್ಗಳನ್ನು ನಿಮಗೆ ಕೊಡಲಿದ್ದೇನೆ ಇಲ್ಲಿ. ಸೊ ಈ ಒಂದು ಕೀ ಆನ್ಸರ್ಸ್ಗಳು ಆಲ್ಮೋಸ್ಟ್ 99% ಎಲ್ಲವೂ ಕರೆಕ್ಟಾಗಿಯೇ ಇವೆ. ಸೊ ಇವುಗಳನ್ನ ನೀವು ನೋಡಿ ನಿಮ್ಮ ಅಂಕಗಳನ್ನು ಕ್ಯಾಲ್ಕುಲೇಷನ್ ಮಾಡಬಹುದು. ಆಮೇಲೆ ನೆಗೆಟಿವ್ ಮಾರ್ಕ್ಸ್ಗಳು ಇರೋದರಿಂದ ಅವುಗಳನ್ನು ಕ್ಯಾಲ್ಕುಲೇಷನ್ ಮಾಡಿ ನೀವು ಈ ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ನಿಮ್ಮ ಅಂಕಗಳನ್ನು ಖಂಡಿತವಾಗಿ ಬರೆಯಿರಿ. ಸೊ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸೊ ಈ ಒಂದು ಸಿರೀಸ್ ಸಿರೀಸ್ ಆಗಿದೆ. ಸಿರೀಸ್ ಇರುವಂಥವರು ಇವುಗಳನ್ನ ನೇರವಾಗಿ ಆನ್ಸರ್ಸ್ಗಳನ್ನ ನೋಡಬಹುದು. ಸೊ ಮೊದಲನೇ ಪ್ರಶ್ನೆ ಆದಂಥದ್ದು BSE ಇದರ ಒಂದು ಲಾಂಗ್ ಫಾರ್ಮ್ ಏನಂತ ಕೇಳಿರಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೊ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಅಂಥೇಳಿ ಇದೆ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸೆಬಿ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಆದಾಯ ತೆರಿಗೆ ಒಂದು ಅಂಥೇಳಿ ಕೇಳಿದ್ದಾರೆ ಡ್ಯಾಶ್ ಡ್ಯಾಶ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ನೇರ ತೆರಿಗೆ. ಇದು ಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಮುಂದಿನದಾಗಿ ನಾಲ್ಕನೇ ಪ್ರಶ್ನೆ, GSP ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಡ್ಯಾಶ್ ಅನ್ನು ಸೂಚಿಸುತ್ತದೆ. ಸೊ GSP ಇದು ಅರ್ಥಶಾಸ್ತ್ರದಲ್ಲಿ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂಥೇಳಿ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೊ ಮುಂದಿನದಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವು. ಐದನೇ ಪ್ರಶ್ನೆ, ಮೂರು ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸು ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 9 ವರ್ಷಗಳು. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, 60 ದಿನಗಳು. ಮುಂದಿನ ಪ್ರಶ್ನೆ, ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 64. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 21. ಎಂಟನೇ ಪ್ರಶ್ನೆ, ಒಂಬತ್ತನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಆದರೆ ಅವುಗಳ ಗುಣಲಬ್ಧ ಏನು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 114. ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲುಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ. ಈ ರೈಲುಗಾಡಿಯ ಉದ್ದವೆಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 150 ಮೀಟರ್. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಸೊ ಇಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ ಈಸಿ ಆಗಿರ್ತಕ್ಕಂಥ ಕ್ವಶನ್ನು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 10. 12ನೇ ಪ್ರಶ್ನೆ, ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿಯೂ ಬಲ ತುದಿಯಿಂದ 14ನೇದಾಗಿಯೂ ಇದೆ. ಆ ಸಾಲಿನಲ್ಲಿ ಮೊತ್ತವಾದ ಅಥವಾ ಒಟ್ಟು ಎಷ್ಟು ಮರಗಳಿವೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 20. ಮುಂದಿನ ಪ್ರಶ್ನೆ, 13ನೇ ಪ್ರಶ್ನೆ, ಎ ಅನುಪಾತ ಬಿ ಅನುಪಾತ ಸಿ = 3:4:7 ಆದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಸಿ ಅನುಪಾತ ಸಿ ಡ್ಯಾಶ್ ಡ್ಯಾಶ್ಗೆ ಸಮಾನವಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, 2:1. 14ನೇ ಪ್ರಶ್ನೆ, ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯದಲ್ಲಿ 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಡ್ಯಾಶ್ ಡ್ಯಾಶ್ ಕಿಲೋಮೀಟರ್ ಗಂಟೆಗೆ ಇರುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 30. 15ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ ಕೇಳಿದರೆ
ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇಂಡಿಯನ್ ರೂಲರ್. ಸೊ ನಾವು ನಮ್ಮ ಚಾನೆಲ್ದಲ್ಲಿ ಮಾಡಿರ್ತಕ್ಕಂತಹ ಸೀರೀಸ್ಗಳಲ್ಲಿ ಅಂತಂದರೆ ನಾವು ಒಟ್ಟಾರೆ CRDRಗೆ ಒಂದು 12 ಸೀರೀಸ್ ವಿಡಿಯೋಸ್ಗಳನ್ನು ಮಾಡಿದ್ವಿ. ಅದರ ಜೊತೆಗೆ ಒಂದು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಆನ್ಲೈನ್ ಟೆಸ್ಟ್ನು ಸಹ ನಾನು ನಿಮಗೆ ಎಂಗೇಜ್ ಮಾಡಿದ್ದೆ. ಸೊ ಅವುಗಳನ್ನು ಎಲ್ಲ ಕೂಡಿಸಿದರೆ ಒಂದು ಮಿನಿಮಮ್ 10ರಿಂದ 10ರವರೆಗೆ ಕ್ವಶನ್ಸ್ಗಳು ನಮ್ಮಿಂದ ಈ ಕ್ವಶನ್ಸಲ್ಲಿ ಬಂದಿವೆ. ಸೊ ಇದು ಸಹ ನಾನು ಆ ಸೀರೀಸಲ್ಲಿ ಕಂಪ್ಲೀಟ್ ಮಾಡಿದ್ದೆ ಈ ಕ್ವಶನನ್ನು. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, US ಓಪನ್ ಪುರುಷ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಟೇಬಲನ್ನು 2020ರಲ್ಲಿ ಯಾರು ಜಯಿಸಿದರು ಅಂತ ಹೇಳಿ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡೊಮಿನಿಕ್ ಥೀಮ್. 17ನೇ ಪ್ರಶ್ನೆ, ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಜಸ್ರಾಜ್ ಡ್ಯಾಶ್ ಡ್ಯಾಶ್ಗೆ ಸಂಬಂಧಿಸಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಗೀತ. 18ನೇ ಪ್ರಶ್ನೆ, ಸತ್ಯಪಾಲ್ ಮಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ಡ್ಯಾಶ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಿದ್ದಾರೆ. ಸೊ ಅಂದರೆ ಯಾವ ರಾಜ್ಯದ ರಾಜ್ಯಪಾಲರು ಸತ್ಯಪಾಲ್ ಮಲಿಕ್ ಇದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೇಘಾಲಯ. 19ನೇ ಪ್ರಶ್ನೆ, ಅಶೋಕ್ ಲವಾಸ್ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಿಸಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಜೀವ್ ಕುಮಾರ್. ಸೊ ಇದು ಸಹ ನಾನು ಕಂಪ್ಲೀಟ್ ಮಾಡೀನಿ ನನ್ನ ವಿಡಿಯೋಸ್ಗಳಲ್ಲಿ ಈ ಒಂದು ಕ್ವಶನು ಸಹ. ಮುಂದಿನದಾಗಿ 20ನೇ ಪ್ರಶ್ನೆ, ಭಾರತದ ಅತ್ಯಂತ ಉದ್ದವಾದ ರೋಪ್ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರಹ್ಮಪುತ್ರ. ಮುಂದಿನ ಪ್ರಶ್ನೆ, ಇಂದ್ರ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ. ಸೊ ಇದು ಸಹ ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿರ್ತಕ್ಕಂತಹ ವಿಡಿಯೋಸ್ಗಳಲ್ಲಿ ಇದು ಸಹ ಇದೆ. ಸೊ ಇದನ್ನು ಸಹ ನೀವು ಹೋಗಿ ನಮ್ಮ ಚಾನೆಲ್ದಲ್ಲಿ ಚೆಕ್ ಮಾಡ್ಬೋದು. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ಸ್ಗಳಿವೆ. ಅವು 12 ವಿಡಿಯೋಸ್ಗಳಲ್ಲಿ ಕನಿಷ್ಠ ಒಂದು 30ರಿಂದ 35 ಟಾಪಿಕ್ಸ್ಗಳನ್ನ ನಾನು ಕವರ್ ಮಾಡೀನಿ. ಸೊ ಅದರಲ್ಲಿ ನೀವು ಎಲ್ಲ ನೋಡಬಹುದು. CRDR ಆಗಿರಬಹುದು, PC ಆಗಿರಬಹುದು, ಅದೇ ರೀತಿ KSRP ಆಗಿರಬಹುದು, ಎಲ್ಲ ಎಕ್ಸಾಮ್ಗಳಿಗೂ ಅನುಕೂಲವಾಗುವಂತಹ ವಿಡಿಯೋಸ್ಗಳಾಗಿವೆ. ಸೊ ಅವೆಲ್ಲವೂ ಸಹ ಇದರಲ್ಲಿ ನಾನು ಮೆನ್ಷನ್ ಮಾಡೀನಿ ನನ್ನ ವಿಡಿಯೋಸ್ಗಳಲ್ಲಿ. ಸೊ ಇದು ಸಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ 21ನೇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ರಷ್ಯಾ. 22ನೇ ಪ್ರಶ್ನೆ, ನವೀನ್ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕರ್ನಾಟಕ. 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಅಂತ ಹೇಳಿ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಂಬಳ. 24ನೇ ಪ್ರಶ್ನೆ, ಕರ್ನಾಟಕ ರಾಜ್ಯವು ಕೋವಿಡ್-19 ಪೆಂಡೆಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಆರಂಭಿಸಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಪ್ತಮಿತ್ರ. ಸೊ ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ, ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. ಸೊ ಇದು ಬಹಳ ಹಿಂದಿನ ಇರತಕ್ಕಂತಹ ಒಂದು ನ್ಯೂಸ್. ಸೊ ಅದನ್ನು ಸಹ ಕೇಳಿದ್ದಾರೆ. ಆಪ್ಷನ್ ಬಿ ಗಂಗಾವತಿ. 26ನೇ ಪ್ರಶ್ನೆ, ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೈಸೂರು. ಸೊ ಇದು ಒಂದು ಸ್ವಲ್ಪ ಡೌಟ್ ಇರುವಂತಹ ಪ್ರಶ್ನೆ. ಸೊ ನಾನು ನೋಡಿರೋ ಪ್ರಕಾರ ಇಂದೋರ್ ಅಂತ ಹೇಳಿ ಆಗಬೇಕಾಗಿತ್ತದು. ಸೊ ಇಲ್ಲಿ ಆಪ್ಷನ್ಸೇ ಇಲ್ಲ ಅಂತಂದಮೇಲೆ ಮೈಸೂರು ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 27ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದ ಮಾಡಿದೆ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ ಹೇಳ್ತೇವೆ ನಾವು. 28ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಜಯಚಾಮರಾಜೇಂದ್ರ ಒಡೆಯರ್. ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಿಕ್ಕಮಗಳೂರು. ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ.
31ನೇ ಪ್ರಶ್ನೆ, ಜಗಳ ಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಇತ್ತೀಚೆಗೆ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಅಂತ ಹೇಳಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಲದಾಖ್ದಲ್ಲಿದೆ. 33ನೇ ಪ್ರಶ್ನೆ, ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಅಂತ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪರೇಶ್ ರಾವಲ್. ಸೊ ಹಿ ಈಸ್ ಅ ಕಾಮಿಡಿಯನ್ ಇನ್ ಬಾಲಿವುಡ್. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ, ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೆಂಗಳೂರು. 35ನೇ ಪ್ರಶ್ನೆ, ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ ಅಂತ ಹೇಳಿದೆ? ಸೊ 35ನೇದು ಸಿ ಆಪ್ಷನ್ ಕೇರಳ. ಸೊ ಇದು ಸಹ ನಾನು ಕೊಟ್ಟಿರ್ತಕ್ಕಂತಹ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಡೈರೆಕ್ಟಾಗಿ ಬಂದಿರತಕ್ಕಂತಹ ಕ್ವಶನ್. ಸೊ ನಾನು ಆನ್ಲೈನ್ ಟೆಸ್ಟನ್ನು ನಿಮ್ಗೆ ಕಂಡಕ್ಟ್ ಮಾಡಿದ್ದೆ 100 ಮಾರ್ಕ್ಸ್ರಲ್ಲಿ. ಸೊ ಅದು ಈ ಒಂದು ಕ್ವಶನ್ ಅದರಲ್ಲಿ ಇತ್ತು. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ, ಶ್ರೀಲಂಕಾದ ರಾಜಧಾನಿ ಯಾವುದು ಅಂತ ಕೇಳಿದರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೊಲಂಬೋ. ಸೊ 37ನೇ ಪ್ರಶ್ನೆ, ಟಿಯಾನ್ವೆನ್ ಒಂದು ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗವಾಗಿದೆ ಅಂತ ಹೇಳಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚೀನಾ. ಹಾರ್ನ್ಬಿಲ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್. 39ನೇ ಪ್ರಶ್ನೆ, ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ ಅಂತ ಹೇಳಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೈದರಾಬಾದ್. 40ನೇ ಪ್ರಶ್ನೆ, ಕೊಂಕಣ್ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ ಅಂತ ಹೇಳಿದೆ? ಆಪ್ಷನ್ ಸಿ ಗೋವಾ ಮತ್ತು ಕೊಚ್ಚಿ. 41ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಅಂತ ಹೇಳಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗುಜರಾತ್. ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಸಿ ಮಕರ ಸಂಕ್ರಾಂತಿ ವೃತ್ತ. 43ನೇ ಪ್ರಶ್ನೆ, ಮ್ಯಾಕ್-ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ. ಸೊ ಇದು ಸಹ ನನ್ನ ವಿಡಿಯೋಸ್ಗಳಲ್ಲಿ ನಾನು ಹೇಳಿರ್ತಕ್ಕಂಥ ಒಂದು ಕ್ವಶನ್, ಇದು ಸಹ ಬಂದಿದೆ ನಿಮ್ಮ ಕ್ವಶನ್ದಲ್ಲಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭಾರತ ಮತ್ತು ಚೀನಾ. 44ನೇ ಪ್ರಶ್ನೆ, ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ ಅಂತ ಇದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕದಿಂದ ತಮಿಳುನಾಡು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 45ನೇ ಪ್ರಶ್ನೆ, ಲಕ್ಷದ್ವೀಪದ ರಾಜಧಾನಿ ಕರವತ್ತಿ. ಆಪ್ಷನ್ ಡಿ. 46ನೇ, ಗೋಲ್ ಗುಂಬಜ್ ಡ್ಯಾಶ್ದಲ್ಲಿದೆ. ಸೊ ಇದು ಸಹ ರಿಪೀಟೆಡ್ ಕ್ವಶನ್ನು ಇದೆ. ಆಮೇಲೆ ನಾನು ನನ್ನ ವಿಡಿಯೋಸ್ಗಳಲ್ಲಿ ಈ ಒಂದು ಟಾಪಿಕನ್ನು ಸಹ ಡಿಟೇಲ್ ಆಗಿ ಕವರ್ ಮಾಡಿದ್ದೇನೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ವಿಜಯಪುರ. 41ನೇ ಪ್ರಶ್ನೆ, ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಇದು ಸಹ ರಿಪೀಟೇಷನ್ಸ್ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶರಾವತಿ. 48ನೇ ಪ್ರಶ್ನೆ, ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹತ್ತಿ. 49ನೇ ಪ್ರಶ್ನೆ, ದೇವ್ಬಾಗ್ ಬೀಚ್ ಡ್ಯಾಶ್ನಲ್ಲಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾರವಾರ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ, ಭಾರತದಲ್ಲಿ ಮಲ್ಬರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಯಾವುದು ಅಂತ ಹೇಳಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕರ್ನಾಟಕ, ನಾಟ್ ಎ, ಆಪ್ಷನ್ ಸಿ ಕರ್ನಾಟಕ. 51ನೇ ಪ್ರಶ್ನೆ, ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅಕ್ಟೋಬರ್ ಟು ನವೆಂಬರ್. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ, ಸಿಂಧು ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ ಡಿ ಕಂಚಿನ ಯುಗ, ಬ್ರೌನ್ಸ್ ಏಜ್ ಅಂತ ಹೇಳ್ತೇವೆ ನಾವು, ಕಂಚಿನ ಯುಗ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಬಾಕ್ಸೈಟ್ ಡ್ಯಾಶ್ನ ಅದಿರು? ಆಪ್ಷನ್ ಎ ಅಲ್ಯೂಮಿನಿಯಂ ಇದಕ್ಕೆ ಸರಿಯಾದಂಥ ಉತ್ತರ. 54ನೇ ಪ್ರಶ್ನೆ, ಕೆಳಗಿನ ಯಾವ ನದಿ
ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನರ್ಮದಾ. 55ನೇ ಪ್ರಶ್ನೆ ಹಂಪಿ ಡ್ಯಾಶ್ ಡ್ಯಾಶ್ನಲ್ಲಿದೆ. ಇದು ಸಹ ರಿಪೀಟೆಡ್ ಆಗಿರ್ತಕ್ಕಂತಹ ಕ್ವಶನ್ ಸಹ ಇದೆ. ಆಮೇಲೆ ನನ್ನ ಟಾಪಿಕ್ದಲ್ಲಿಯೂ ಸಹ ನಾನು ಇದನ್ನು ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಇದನ್ನು ಕವರ್ ಮಾಡಿದ್ದೇನೆ. 55ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬಳ್ಳಾರಿ. ಸೊ ಈ ಒಂದು ಕ್ವಶನ್ನು ಸಹ ನಾನು ಆನ್ಲೈನ್ ಟೆಸ್ಟ್ ಕಂಡಕ್ಟ್ ಮಾಡಿದ್ದೀನಿ, ಅದರೊಳಗೂ ಸಹ ಈ ಒಂದು ಕ್ವಶನ್ ಇದೆ. 56ನೇ ಪ್ರಶ್ನೆ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿದ್ಯಾರಣ್ಯ. 57ನೇ ಪ್ರಶ್ನೆ ಗೌತಮ್ ಬುದ್ಧ ರಾಜಕುಮಾರನಾಗಿದ್ದಾಗ ಇದ್ದ ಹೆಸರು ಏನು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಿದ್ಧಾರ್ಥ. 58ನೇ ಪ್ರಶ್ನೆ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ ವೇದಾಂತ. 59ನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕ ವರ್ಧಮಾನ್ ಮಹಾವೀರ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಬೇಲೂರು ಮತ್ತು ಹಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದವು? ಸೊ ಆಪ್ಷನ್ ಎ ಹೊಯ್ಸಳರು. 61ನೇ ಪ್ರಶ್ನೆ ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದವನು ಡ್ಯಾಶ್ ಡ್ಯಾಶ್ ದ ಆಡಳಿತಗಾರ ಅಂತ ಇದೆ. ಸೊ ಇದು ಒಂದು ಸ್ವಲ್ಪ ಡೌಟ್ ಇರುವಂತಹ ಕ್ವಶನ್ಸ್ ಇದೆ. ಸೊ ಇದಕ್ಕೆ ನಾನು ಆಪ್ಷನ್ ಎ ವಿಜಾಪುರ ಅಂತ ನಿಮಗೆ ಕೊಡ್ತಾ ಇದ್ದೇನೆ, ನೋಡೋಣ. ಸೊ 62ನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಅಂಥೇಳಿ ನಾವು ಪುರಂದರದಾಸರು ಕರಿತೀವಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. ಶ್ರವಣಬೆಳಗೊಳ ಡ್ಯಾಶ್ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಸೊ ಯಾವ ಧರ್ಮಕ್ಕೆ? ಆಪ್ಷನ್ ಡಿ ಜೈನರ. 64ನೇ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಅಂತ ಹೇಳಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 1915ರಲ್ಲಿ. 64ನೇ ಪ್ರಶ್ನೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 1967. 66ನೇ ಪ್ರಶ್ನೆ ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ? ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಸತಿ ಸುಲೋಚನಾ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 67ನೇ ಪ್ರಶ್ನೆ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು? ಸೊ ಆಪ್ಷನ್ ಎ ಚೆನ್ನಕೇಶವ ಮಂದಿರ. ಮುಂದಿನದಾಗಿ 68ನೇ ಪ್ರಶ್ನೆ 1905ರಲ್ಲಿ ಭಾರತದ ಸೇವಕರ ಸಮಾಜವನ್ನು ಡ್ಯಾಶ್ ಡ್ಯಾಶ್ ಸ್ಥಾಪಿಸಿದರು? ಸೊ 68ನೇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಗೋಪಾಲ್ ಕೃಷ್ಣ ಗೋಖಲೆ. 69ನೇ ಪ್ರಶ್ನೆ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಡ್ಯಾಶ್ ಡ್ಯಾಶ್ ವರ್ಷದಲ್ಲಿ ಸಹಿ ಅಥವಾ ರುಜು ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1931ರಲ್ಲಿ ಮಾರ್ಚ್ 5ರಂದು. 1931 ಮಾರ್ಚ್ 5ರಂದು. 70ನೇ ಪ್ರಶ್ನೆ ಖಿಲಾಫತ್ ಚಳವಳಿಯನ್ನು ಡ್ಯಾಶ್ ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಟರ್ಕಿ. ಸೊ ನಾನು ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿದ್ದೇನೆ. ಸೊ ವರ್ಲ್ಡ್ ವಾರ್ 1ನಲ್ಲಿ ಇದು ಬರುತ್ತದೆ. 71ನೇ ಪ್ರಶ್ನೆ ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು? ಸೊ 71ನೇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಾದಾಬಾಯಿ ನವರೋಜಿ. 72ನೇ ಪ್ರಶ್ನೆ ಗಾಜು ಡ್ಯಾಶ್ ಡ್ಯಾಶ್ನ ಮಿಶ್ರಣ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮರಳು ಮತ್ತು ಸಿಲಿಕೇಟ್. 73ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ? ಆಪ್ಷನ್ ಎ ಗ್ರಾಫೈಟ್. 74ನೇ ಪ್ರಶ್ನೆ ವಿದ್ಯುತ್ ಬಲ್ಬ್ನ ತಂತು ಡ್ಯಾಶ್ ಡ್ಯಾಶ್ನಿಂದ ಮಾಡಲಾಗುತ್ತದೆ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್. ಆಪ್ಷನ್ ಡಿ ಟಂಗ್ಸ್ಟನ್. 75ನೇ ಪ್ರಶ್ನೆ 1 ಕಿಲೋಮೀಟರ್ ಡ್ಯಾಶ್ ಡ್ಯಾಶ್ ಮೈಲಿಯ ಸಮಾನ? ಈಸಿ ಇರ್ತಕ್ಕಂಥ ಕ್ವಶನ್ ಆಪ್ಷನ್ ಸಿ 1.6. 76ನೇ ಪ್ರಶ್ನೆ ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತದೆ ಮತ್ತು ಅದನ್ನು ಡ್ಯಾಶ್ ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ರೋಟೀನ್ಗಳಾಗಿ ಪರಿವರ್ತಿಸುತ್ತದೆ. 77ನೇ ಪ್ರಶ್ನೆ ಯಾವ ಪದದ
ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ? ಆಪ್ಷನ್ ಬಿ ಓಝೋನ್ ಪದರದಿಂದ. ಸೊ ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗ್ರಾಫೈಟ್. 79ನೇ ಪ್ರಶ್ನೆ, ಮಮ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುತ್ತದೆ? ಸೊ ಇದನ್ನು ಸಹ ನನ್ನ ವಿಡಿಯೋಸ್ಗಳಲ್ಲಿ ಟಾಪ್ ಇರ್ತಕ್ಕಂತಹ ವಿಡಿಯೋಸ್ಗಳಲ್ಲಿ ಅಂತಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳಲ್ಲಿ ಇದನ್ನು ಸಹ ನಾನು ಕವರ್ ಮಾಡಿದ್ದೇನೆ, ಈ ರೋಗಗಳ ಬಗ್ಗೆಯೂ ಸಹ. ಸೊ ಇದು ಒಂದು ಮಮ್ಸ್, ಇದು ಒಂದು ವೈರಸ್ದಿಂದ ಬರುವಂತಹ ರೋಗವಾಗಿದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ. 80ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಅಂತರ್ಜಾಲ ಕಾರ್ಯಕ್ರಮ ಅಥವಾ ಪರಿವಿಡಿಯ ಭಾಷೆಯಲ್ಲ? ಸೊ ನಾನು ಕಂಪ್ಯೂಟರ್ಸ್ನು ಒಂದು ವಿಡಿಯೋ ಮಾಡೀನಿ, ಸೊ ಅದರಲ್ಲಿಯೂ ಸಹ ನಾನು ಇದನ್ನು ಕವರ್ ಮಾಡಿರ್ತಕ್ಕಂತಹ ಪಾಯಿಂಟ್ ಆಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೈಕ್ರೋಸಾಫ್ಟ್ ಇದು ಒಂದು ಭಾಷೆ ಅಲ್ಲ. ಸೊ ಬೇಸಿಕ್ C++, ಜಾವಾ ಇವು ಎಲ್ಲವೂ ಸಹ ಭಾಷೆಗಳು, ಕಂಪ್ಯೂಟರ್ನ ಭಾಷೆಗಳು. 81ನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನ ಒಂದು ಉದಾಹರಣೆಯಾಗಿದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪ್ರೊಸೆಸಿಂಗ್ ಡಿವೈಸ್ ಇದು ಒಂದು. 82ನೇ ಪ್ರಶ್ನೆ, ಅಂತರ್ಜಾಲ ವೈರಾಣು ಒಂದು. ಸೊ ಇದರಲ್ಲಿ ಅಂತರ್ಜಾಲ ವೈರಾಣು ಯಾವುದು ಅಂತ ಕೇಳಿರಿ. ಸೊ ಹಾರ್ಡ್ವೇರ್ ಅಂತೂ ಅಲ್ವಾ, ಸಾಫ್ಟ್ವೇರು ಅಲ್ಲ, ಬ್ಯಾಕ್ಟೀರಿಯಾ ಅಂತೂ ಅಲ್ವೇ ಅಲ್ವಾ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು? ಫ್ರೀವೇರ್, ಆಪ್ಷನ್ ಡಿ. 83ನೇ ಪ್ರಶ್ನೆ, ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡ್ಯಾಶ್ ಮಾರ್ಗವಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬ್ರೌಸರ್ಗಳು. 84ನೇ ಪ್ರಶ್ನೆ, LAN ಅನ್ನು ಡ್ಯಾಶ್ ಅನ್ನು ಸೂಚಿಸುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಲೋಕಲ್ ಏರಿಯಾ ನೆಟ್ವರ್ಕ್. 85ನೇ ಪ್ರಶ್ನೆ, ಅಂತರ್ಜಾಲ ತಂತ್ರಜ್ಞಾನದಲ್ಲಿ DNS ಸೂಚಿಸುತ್ತದೆ ಡ್ಯಾಶ್ ಸೂಚಿಸುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಡೊಮೈನ್ ನೇಮ್ ಸಿಸ್ಟಮ್. 86ನೇ ಪ್ರಶ್ನೆ, ದಾಖಲೆಗಳಲ್ಲಿ ಕೊನೆಯ ಕ್ರಿಯೆಯಾಗಿರುವ ಅಂಡೋವಿನ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ಯಾರೆ? ಸೊ ಅಂಡೋ ಮಾಡ್ತೇವೆ ನಾವು, ಸೊ ಅದರ ಒಂದು ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳ್ಯಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ Ctrl+Z ಹೊಡಿಬೇಕು. 87ನೇ ಪ್ರಶ್ನೆ, ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಅಂತ ಕೇಳ್ಯಾರೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮುದ್ರಕಗಳು ಅಂತಂದರೆ ಪ್ರಿಂಟರ್. ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ, ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅಂತ ಹೇಳಿದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಟೆರಾಬೈಟ್, TB ಅಂತ ಹೇಳಿ ಹೇಳ್ತೇವೆ ನಾವು. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ, ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿ ಅಥವಾ ಜೋಡಿಸಲಾಗುತ್ತದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೆಟ್ವರ್ಕ್. 90ನೇ ಪ್ರಶ್ನೆ, ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗಿದೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಶೆಡ್ಯೂಲ್ 10ರಲ್ಲಿ ಅಂತಂದರೆ ಸಂವಿಧಾನದ 10ನೆಯ ವಿವರ ಪಟ್ಟಿಯಲ್ಲಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. 91ನೇ ಪ್ರಶ್ನೆ, ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಥವಾ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ರ ಒಂದು ಅವಿಭಾಜ್ಯ ಅಂಗವಾಗಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯ ಶಾಸಕಾಂಗ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. 92ನೇ ಪ್ರಶ್ನೆ, ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಂವಿಧಾನದ 21ನೇ ಲೇಖನದಲ್ಲಿ, 21ನೇ ಆರ್ಟಿಕಲ್ 21ರಲ್ಲಿ. ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ, ರಾಜನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂತಂದರೆ ರಾಜನೀತಿ ನಿರ್ದೇಶಕ ತತ್ವಗಳು DPSP ಎಲ್ಲಿವೆ ಅಂತ ಕೇಳಿ ಎಷ್ಟನೇ ಭಾಗದಲ್ಲಿವೆ ಅಂತಂದರೆ ಇವು 4ನೇ ಭಾಗದಲ್ಲಿವೆ. ಆಪ್ಷನ್ 4 ಸಂವಿಧಾನದ 4ನೇ ಭಾಗ. 94ನೇ ಪ್ರಶ್ನೆ
ಓಕೆ. 94ನೇ ಪ್ರಶ್ನೆ, ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ನಮ್ಮ ವಿಡಿಯೋಸ್ಗಳಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಅದಕ್ಕೆ ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು? ಇದು ಸಹ ನಮ್ಮ ವಿಡಿಯೋಸ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂತಹ ಕ್ವಶನ್ನು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 25 ವರ್ಷಗಳು ಬೇಕು. 96ನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ಕನಿಷ್ಠ ವಯಸ್ಸು? ಆಪ್ಷನ್ ಬಿ 18 ವರ್ಷಗಳು. 97ನೇ ಪ್ರಶ್ನೆ, ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿಸಲಾಗುತ್ತದೆ? ಸೊ ಆಪ್ಷನ್ ಸಿ 6 ವರ್ಷಗಳವರೆಗೆ. ನೆಕ್ಸ್ಟ್ 98ನೇ ಪ್ರಶ್ನೆ, ಭಾರತದ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಹೇಳಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಿರೋಧ ಪಕ್ಷದ ನಾಯಕರು ಆಗಿರುತ್ತಾರೆ. ಸೊ ಈಗ ಇರುವಂತಹ ಅಧ್ಯಕ್ಷರು ಯಾರಂತಂದರೆ ಅಧೀರ್ ರಾಜನ್ ಚೌಧರಿ ಅಂತ ಹೇಳಿದ್ದಾರೆ. ಈಗಿರುವವರು ಅಧೀರ್ ರಾಜನ್ ಚೌಧರಿ. ಓಕೆ. ಸೊ 99ನೇ ಪ್ರಶ್ನೆ, ಡ್ಯಾಶ್ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ? ಆಪ್ಷನ್ ಎ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ. ಕೊನೆಯದಾದಂತಹ ಪ್ರಶ್ನೆ 100ನೆಯ ಪ್ರಶ್ನೆ, ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಇದಕ್ಕೆ ಸರಿಯಾದಂಥ ಉತ್ತರ. ವಾಣಿಜ್ಯ ಬ್ಯಾಂಕುಗಳು RBIನಿಂದ ಒಂದು ರಾತ್ರಿಯವಧಿಗೆ ಹಣವನ್ನು ಎರವಲು ಪಡೆಯುವುದು. ಸೊ ಇದು ಒಂದು ಸ್ವಲ್ಪ ಡೌಟ್ ಇರುವಂಥ ಕ್ವಶನ್ ಇದೆ, ಆದರೂ ಸಹ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಬಹುದು 99%. ಸೊ ಕೀ ಆನ್ಸರ್ ಬಿಟ್ಟ ಮೇಲೆ ನೋಡೋಣ. ಸೊ ಇಲ್ಲಿವರೆಗೆ ನಾವು ಒಂದು ಅಥವಾ ಎರಡು ಕ್ವಶನ್ಸ್ಗಳು ಅಷ್ಟೇ ಮಿಸ್ ಆಗಬಹುದು, ಇಲ್ಲಾಂತಂದರೆ ಉಳಿದು ಎಲ್ಲ ಆನ್ಸರ್ಸ್ಗಳು ಎಲ್ಲ ಕರೆಕ್ಟಾಗಿಯೇ ಇವೆ. ಸೊ ಎಲ್ಲರಿಗೂ ಗುಡ್ ಲಕ್. ನಿಮ್ಮ ಮಾರ್ಕ್ಸ್ ಎಷ್ಟಾಗಿವೆ ಆಮೇಲೆ ಅವುಗಳನ್ನ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಮಾರ್ಕ್ಸ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ, ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬೇಗನೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.